ಗುರುಜಿ, ಸಂಸ್ಕಾರಗಳ ವಿಭಾಗ ಏನ್ ತಿಳಿಸ್ಕೊಡ್ತಾ ಇದ್ದೀರಾ ಇವಾಗ ನಾವು ಶಂಕರ ಜಯಂತ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಎಲ್ಲ ಶಂಕರ ಜಯಂತ್ಯೋತ್ಸವಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಈ ಶಂಕರ ಜಯಂತ್ಯೋತ್ಸವಕ್ಕೆ ಆದಿಶಂಕರಾಚಾರ್ಯರ ಜೊತೆಗೆ ನಾವು ಇನ್ನೊಬ್ಬರನ್ನ ಸ್ಮರಣೆ ಮಾಡ್ಕೋಬೇಕು. 6ನೇ ತಾರೀಕೊಂದು, 8ನೇ ತಾರೀಕೊಂದು. 8ನೇ ತಾರೀಕು ಶಂಕರ ಜಯಂತ್ಯೋತ್ಸವ. 6ನೇ ತಾರೀಕು ಏನಪ್ಪ ಅನ್ಕೊಂಡ್ರೆ, ಇವತ್ತು 4 ಆಲ್ರೆಡಿ ತಾರೀಕು. ಶುಕ್ರವಾರ ಪರಿಪೂರ್ಣ ಅನುಗ್ರಹ ಸಿಗಬೇಕಾದ್ರೆ 6ನೇ ತಾರೀಕು. ಏನು ಗೊತ್ತಾವತ್ತೋ ಏನು ಹೇಳಿ? ಅಕ್ಷಯ ತೆರಿಗೆ. ಅಕ್ಷಯ ತೆರಿಗೆ ಜೊತೆ ಅಕ್ಷಯವಾಗಕ್ಕೆ ಏನಂತ ಹೇಳಿದೆ ನಿಮಗೆ? ಎಲ್ಲ ಸರಿ ತಿದ್ದುಪಡಿಸ್ಕೋಬೇಕು ಅಂದರೆ ಸರಿ ತಿದ್ದುಪಡಿಸ್ಕೊಳ್ಳೋ ದಿನ ಅವತ್ತು ಒಂದು ಬ್ರಾಹ್ಮಣೋತ್ತಮದಲ್ಲಿ, ಉತ್ತಮ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿರತಕ್ಕಂಥ ಮಹಾನ್ ಚೇತನ, ಇಡೀ ಜಗತ್ತಲ್ಲಿ ಇಂಥ ಒಂದು ವಿಶೇಷವಾದ ಒಂದು ಲಿಂಗಾಯತ ಸಮುದಾಯಕ್ಕೆ ಜಗತ್ತನ್ನು ಎತ್ತಿ ಹಿಡಿದಿರ್ತಕ್ಕಂಥವ್ರು, ಸಾಧನೆಯನ್ನು ಮಾಡಿರೋದು, ಕ್ರಾಂತಿಯನ್ನು ಬೆಳೆಸಿರೋರು. ಯಾರವರು? ಕ್ರಾಂತಿಯೋಗಿ ಬಸವಣ್ಣವರು. ಅಂಥ ಒಂದು ಬಸವ ಜಯಂತಿ, ಅಂಥ ಒಂದು ವಿಶೇಷವಾಗಿರ್ತಕ್ಕಂಥ ಬಸವಣ್ಣವ್ರನ್ನ ಸ್ಮರಣೆ ಮಾಡ್ಕೊಳ್ಳೋ ದಿನ. ಅದಕ್ಕೆ ಈ ಶಂಕರ ಜಯಂತಿ ಜೊತೆ ಬಸವ ಜಯಂತಿ. ಶಂಕರಾಚಾರ್ಯರು ಶಂಕರ ಸ್ವರೂಪರೇ. ಬಸವ ಜಯಂತಿ ಸಾಕ್ಷಾತ್ ನಂದೀಶ್ವರ. ಅಂದರೆ ನಂದಿ ಈಶ್ವರ ಇಬ್ಬರು ಬಂದ್ಬಿಡ್ತಾ ಇದ್ದಾರೆ ಭೂಮಿಗೆ. ಶಂಕರಸ್ಯ ಹೃದಯಂ ಶಿವ, ಶಿವಸ್ಕ ಹೃದಯಂ ಮಹಾವಿಷ್ಣು. ವಿಷ್ಣು ಬೇರೆ ಅಲ್ಲ, ಶಿವನು ಬೇರೆ ಅಲ್ಲ. ಆದರೆ ಬಸವನು ಇಂಥ ಒಂದು ಬಸವೇಶ್ವರನಾದಾಗ, ಭೂಮಿಯಲ್ಲಿ ಕ್ರಾಂತಿಯನ್ನು ಮೂಡಿದಾಗ, ಅಂಥ ಜಗಜ್ಯೋತಿ ಬಸವೇಶ್ವರನು ಆ ಜ್ಯೋತಿಯ ಬೆಳಕನ್ನು ತುಂಬಿದ. ಅಂಥ ಒಂದು ಭಗವತ್ತನ ಕೃಪಾಕಟಾಕ್ಷ ಯಾವತ್ತೂ ಆಗಬೇಕು. ನೀವೆಲ್ಲ ಏನು ಗೊತ್ತಾ, ಈ ಬಸವ ಜಯಂತಿ ಬಂದಾಗ ಬಸವಣ್ಣ ನೆನೆಸ್ಕೊಳ್ಳೋದು, ಶಂಕರ ಜಯಂತಿ ಬಂದಾಗ ಶಂಕರಾಚಾರ್ಯ ನೆನೆಸ್ಕೊಳ್ಳೋದು, ಬೇರೆ ಸಮಯದಲ್ಲಿ ಸುಮ್ಮನೆ ಕುಕ್ಕರ್ಸ್ಕೊಂಡಿರೋದು, ಹೀಗೆಲ್ಲ ಮಾಡಬೇಡಿ. ಯಾವತ್ತು ತಿಳ್ಕೊಳ್ಳಿ, ಪ್ರತಿದಿನ ಇಂಥವರ ಮಹಾನ್ ವ್ಯಕ್ತಿಗಳ, ಮಹಾನ್ ಚೇತನಗಳ, ಮಹಾನ್ ಪರಮ ಭಕ್ತರಾಗಿರ್ತಕ್ಕಂಥವ್ರು, ಅದ್ಭುತ ಪವಾಡಗಳನ್ನು ಮಾಡ್ತಕ್ಕಂಥ ಮಹಾಪುರುಷರು, ಇಡೀ ಜಗತ್ತಲ್ಲಿ ಇಂಥ ಒಂದು ಮಹಾ ತ್ಯಾಗಿಗಳು, ಇವರೆಲ್ಲರನ್ನೂ ಪ್ರತಿದಿನ ಪ್ರತಿ ಕ್ಷಣ ನೆನೆಸ್ಕೊತಾ ಇದ್ದರೆ ನಾಳೆ ದಿವಸ ನಿಮ್ಮ ಮನೇಲಿ ನಿಮ್ಮ ಮಕ್ಕಳು ಅಂಥ ಒಂದು ಅದ್ಭುತ ಕಾರ್ಯವನ್ನು ಮಾಡಲಿ ಅನ್ನೋ ಒಂದು ಮನೋಭಾವನೆ ನಿಮ್ಮಲ್ಲಿ ಇರಬೇಕು. ಪ್ರತಿಯೊಬ್ಬರು ನೆನೆಸ್ಕೊತಾ ಇರಬೇಕು. ಇವತ್ತು ಸ್ವಾತಂತ್ರ್ಯ ಬಂದಾಗ, ಸ್ವಾತಂತ್ರ್ಯೋತ್ಸವ ಬಂದಾಗ ಮಹಾತ್ಮ ಗಾಂಧಿ ನೆನೆಸ್ಕೊಳ್ಳೋದು, ಗಾಂಧಿ ಜಯಂತಿ ಬಂದಾಗ ಗಾಂಧಿ ಜಯಂತಿ ನೆನೆಸ್ಕೊಳ್ಳೋದು, ಸರ್ದಾರ್ ವಲ್ಲಭಾಯ್ ಪಟೇಲರು, ಇಂಥ ಒಂದು ಮಹಾನ್ ಚೇತನ ಆಗಿರ್ತಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು, ಇವ್ರನ್ನೆಲ್ಲ ನೆನೆಸ್ಕೋಬೇಕಾದ್ರೆ ಜೀವನದಲ್ಲಿ ರಾಜಕೀಯ ವ್ಯಕ್ತಿಗಳು ಇವತ್ತಿನ ಕಾಲದಲ್ಲಿ ಏನಿದ್ದಾರೆ ಎಲ್ಲ ಬರೀ ಹೊಲಸು. ಆ ಕಾಲದಲ್ಲಿ ಇದ್ದವರು ನ್ಯಾಯ ನೀತಿ ಧರ್ಮದಲ್ಲಿ ವಾಸವ ಮಾಡ್ತಿರ್ತಕ್ಕಂಥವ್ರು. ಇಂಥವರೆಲ್ಲ ಜಗತ್ ಕೃಪಾ ಕಟಾಕ್ಷ ಯಾರ್ದು? ಭಗವಂತಂದು. ನಿಜವಾಗ್ಲೂ ದೇವ ನಂಬಿಕೆ ಇಟ್ಕೊಂಡಿರೋರು ಎಲ್ಲರೂ ಭಯ ಭಕ್ತಿ ಸ್ವಲ್ಪ ಮಟ್ಟಕ್ಕಾದ್ರೂ ಇರುತ್ತೆ. ದುಡ್ಡು ಕದಿಯತಕ್ಕಂಥ ವಿಚಾರ ಯಾವುದೇ ಕಾರಣಕ್ಕೂ ಯಾರು ಮಾಡಬಾರ್ದು ಅಂತಲ್ಲ. ದುಡ್ಡು ಕದಿಯದ ವಿಚಾರ ಏನು ಮಾಡ್ತೀರ ಗೊತ್ತಾ? 100 ರೂಪಾಯಿ ವಸ್ತುನಲ್ಲಿ ನೀವು ಹೋಲ್ಸೇಲಾಗಿ ಎಲ್ಲಾದರೂ ಒಂದು 10 ರೂಪಾಯಿಗೋ 15 ರೂಪಾಯಿಗೋ 50 ರೂಪಾಯಿಗೋ ತಂದಿದ್ರಿ ಅಂತ ಇಟ್ಕೊಳ್ಳಿ. 100 ರೂಪಾಯಿ ವಸ್ತುನ 100 ರೂಪಾಯಿಗೆ ಮಾರ್ಕೊಳ್ಳಿ, ಬೇಡ ಅಂದಿಲ್ಲ. ಇದೇನಾಗಿರುತ್ತೆ, ನಿಮಗೆ 50 ರೂಪಾಯಿಗೆ ಸಿಗುತ್ತೆ, 50 ರೂಪಾಯಿ ಲಾಭ ಸಿಗುತ್ತೆ. ಆದರೆ 100 ರೂಪಾಯಿ ವಸ್ತು 500 ರೂಪಾಯಿಗೆ ಮಾಡಿದ್ರೆ ಅದು ಮೋಸ, ದಗ, ವಂಚನೆ ಅಲ್ವಾ? ಆ ರೀತಿ ದುರಾಸೆಗಳನ್ನ ಪಡಿಬೇಡಿ. ಆಸೆ ಪಡ್ಕೊಳ್ಳಿ, ಹೋಲ್ಸೇಲಾಗಿ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬ ಮನುಷ್ಯನೂ ಜೀವನದಲ್ಲಿ ನಾನೇನು ಹೇಳ್ತೀನಿ, 100 ರೂಪಾಯಿಯಲ್ಲಿ ಕೆಲವು ಮಂತ್ರಿಗಳು ಆ ಕಾಲದಲ್ಲಿ ಸ್ವಲ್ಪ ಮಟ್ಟಿಗೆ ತಿನ್ನೋಣ ನಾವು ಸ್ವಲ್ಪ ಲಂಚ ಅಂದ್ಕೊಂಡು ಶುರು ಮಾಡಿದ್ರು. ಈ ಲಂಚ ತಿನ್ನೋಣ ಅನ್ನೋದು ಶುರು ಮಾಡಿದಾಗ ಏನು ಮಾಡಿದ್ರು ಗೊತ್ತಾ? 25 ರೂಪಾಯಿ ತಿಂದರು, 75 ರೂಪಾಯಿ ಕೆಲಸ ಆದರೂ ಮಾಡ್ತಿದ್ರು. ಸೆಕೆಂಡ್ ನೆಕ್ಸ್ಟ್ ಜನರೇಷನ್ ಬಂತಾ ಹೋಯ್ತು. ಅವರೆಲ್ಲ ಏನು ಮಾಡಿದ್ರು, 50% ತಿಂದರು, 50% ಕೆಲಸ ಮಾಡಿದ್ರು. ಇನ್ನು ಸ್ವಲ್ಪ ದಿವಸ ಮಾಡಿದ್ರು, 75% ತಿನ್ನೋಕೆ ಶುರು ಮಾಡಿಬಿಟ್ರು. 25% ಕೆಲಸನಾದರೂ ನೋಡ್ತಾ ಇದ್ವಿ. ಈಗಲಾ 1% ಕೆಲಸ ಕಾಣಿಸ್ತಾ ಇಲ್ಲಪ್ಪ, ಬರೀ ತಿನ್ನೋದೇ ಆಗೋಯ್ತು ದೆರ್ದವ್ರು ತಂದು. ಅದಕ್ಕೆ ಹೇಳ್ತಾ ಇರೋದು, ಇಂಥ ಒಂದು ಜೀವನ ಯಾವ ಕಾಲಕ್ಕೂ ಸ್ವಲ್ಪ ಮಟ್ಟಿಗೂ ಕೆಲಸ, ಅಭಿವೃದ್ಧಿ. ನೀವು ಇವತ್ತು ಏನು ಪಲಾವು, ಬಿಸಿಬೇಳೆ, ಮಸಾಲೆ ದೋಸೆ, ಪೂರಿ ಎಲ್ಲ ಇವತ್ತು ತಿಂದುಬಿಟ್ರೆ ಜೀವನದ ಮುಂದಿನ ಹಾದಿ ಏನೋ ಚುಂಬೋಗತಿ. ಯಾಕೆಂದ್ರೆ ಅಷ್ಟು ಒಂದೇ ಸತಿ ತಿಂದುಬಿಟ್ಟಿರ್ತೀರ. ಏನಾಗತ್ತೆ? ವ್ಯಾಕರಕ್ಕೆ, ಆ ವ್ಯಾಕರಕ್ಕೆ ಕಕ್ಕಲೇಬೇಕು. ಇದೇ ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಬಂದಾಗ. ಅದಕ್ಕೆ ಬಾಯಿ ಬಡ್ಕೊಳ್ಳೋಕ್ಕೆ ನಿಮ್ಗೆಲ್ಲರಿಗೂ ಸಿದ್ಧಿಯಾಗಿ ನಾನು ಹೇಳ್ತೀನಿ ಕೇಳಿ. ಇದು ಈ ಜೀವನ ಇಡೀ ಜಗತ್ತಲ್ಲಿ ಎಲ್ರಿಗೂ ಬುಧ ವಕ್ರನಾದಾಗ ಏನಾಗ್ತಿದೆ, ಪ್ರತಿಯೊಬ್ಬರಿಗೂ ದುಡ್ಡು ಕಷ್ಟ ಬರುತ್ತೆ. ಎಂತೆಂಥವ್ರಿಗೆ ಅಂದರೆ ದುಷ್ಟ ಹಾನಿ ಆಗ್ತಕ್ಕಂಥ ವಿಚಾರ ಅಂತ. ಅದಕ್ಕೋಸ್ಕರ ದುಷ್ಟ ಸಂಹಾರ ಅಂದ್ರೇನು? ರೋಗ ರುಜಿನಗಳು ಬರ್ತಾ ಇರೋದು ದುಷ್ಟರಿಂದನೇ. ಅಕಸ್ಮಾತ್ ನಮ್ಮ ಶತ್ರುಗಳಿದ್ರು ಅದು ದುಷ್ಟರಿಂದನೇ. ಅಥವಾ ಯಾವುದೇ ಒಂದು ಒಳ್ಳೆ ಕಾರ್ಯ ಮಾಡಬೇಕಾದ್ರೆ ಮಧ್ಯದಲ್ಲಿ ಅಡಚಣೆ ಮಾಡ್ತಕ್ಕಂಥವ್ರು ದುಷ್ಟರಿಂದನೇ. ಈ ರೀತಿ ಎಲ್ಲವೂ ದುಷ್ಟ ಸಂಹಾರ ಅಂದರೆ ಎಲ್ಲವನ್ನೂ ಅರ್ಥಕೋಬೇಕು. ಎಲ್ಲ ರೀತಿಯಲ್ಲೂ, ಎಲ್ಲ ಪಂಗಡದಲ್ಲೂ, ಎಲ್ಲ ವಿಧವಾದಲ್ಲೂ ನಾವು ತಿಳ್ಕೊಂಡ್ರೇ ಅದೃಷ್ಟ ಸಂಹಾರ. ಅದಕ್ಕೆ ನಿಮ್ಮೆಲ್ಲರ ಪಾಪಕರ್ಮಗಳು ತೊಳೆಯೋಕ್ಕೆ ಅಂಥ ವಿಶೇಷವಾಗಿ ದುಷ್ಟರಿಗೆಲ್ಲರಿಗೂ ಏಕಕಾಲಕ್ಕೆ ಒಂದೇ ಸ್ಮರಣೆ, ಭೂಸ್ಪರ್ಶ ಮಾಡ್ತಕ್ಕಂಥ ದುರ್ಗಾ ಸ್ಮರಣೆ. ಅದೇ ಇವತ್ತು ನಾವು ಆ ದುರ್ಗಾ ಸ್ಮರಣೆಗೆ ಹೇಳ್ತಕ್ಕಂಥ ವಿಧಾನದಲ್ಲಿ ಶಂಕರ ಜಯಂತ್ಯೋತ್ಸವ. ಇವತ್ತು ನೀವೆಲ್ಲ ಏನು ಮಾಡಿ ಗೊತ್ತಾ? ಶಂಕರಾಚಾರ್ಯರಿಗೆ ಭಾಳ ಚೆನ್ನಾಗಿ ಪೂಜೆ ಮಾಡ್ತಕ್ಕಂಥ ಈ ಒಂದು ಶುಕ್ರವಾರದಲ್ಲಿ
ಬಹಳ ಕೃಪಾಕಟಾಕ್ಷವನ್ನು ಹೊಂದ್ಕೋಬೇಕು. ಆ ಶುಕ್ರವಾರದಲ್ಲೇ ಕೃಪಾಕಟಾಕ್ಷ ಹೆಂಗೆ ಹೊಂದ್ಕೊತೀರಾ? ಶುಕ್ರವಾರ ಅಂದರೆ ಏನು ಹೇಳಿದೆ ನಾನು ನಿಮಗೆ? ಸಾಕ್ಷಾತ್ ಬಸವ ಜಯಂತಿ. ಅದಕ್ಕೋಸ್ಕರ ಆ ಬಸವ ಜಯಂತಿಯನ್ನು ಇವತ್ತಿಂದನೇ ಪ್ರಾರಂಭಿಸ್ಕೊಂಬಿಡಿನ. ಶಂಕರ ಜಯಂತಿ ಇವತ್ತಿಂದನೇ ಪ್ರಾರಂಭಿಸ್ಕೊಂಬಿಡೋಣ. 8ನೇ ತಾರೀಕು ಬರ್ತಕ್ಕಂಥ ಶಂಕರ ಜಯಂತಿ. ಅದಕ್ಕೇನು ಅಂದರೆ ಕನಕದಾರ ಸ್ತೋತ್ರವನ್ನು ಭಾಳ ಚೆನ್ನಾಗಿ ಹೇಳ್ಕೊಳ್ಳಿ, ಬಸವಣ್ಣನ ವಚನಗಳನ್ನು ಭಾಳ ಚೆನ್ನಾಗಿ ಹೇಳ್ಕೊಳ್ಳಿ. ಈ ಬಸವಣ್ಣನ ವಚನಗಳನ್ನ ಇವತ್ತಿನಿಂದ ನೀವುಗಳು ನಿಜವಾಗ್ಲೂ ನಮ್ಮ ಸಂಸ್ಕಾರ ಉಳಿದಿದೆ, ಉಳಿಬೇಕು ಅನ್ನೋದಿದ್ರೆ ಪ್ರತಿದಿನ ಒಂದೊಂದು ಮಕ್ಕಳಿಗೆ ಒಂದೊಂದು ವಚನಗಳನ್ನು ಹೇಳ್ಕೊಳ್ಳಿ, ಶಂಕರಾಚಾರ್ಯ ಕೃತಿಗಳನ್ನು ಹೇಳ್ಕೊತಾ ಬನ್ನಿ. ಅದಕ್ಕೆ ಭಗವಂತನಲ್ಲಿ ಬಹಳ ತಲ್ಲೀನಾಗಬೇಕು. ಅದಕ್ಕೆ ಎಂದರೋ ಮಹಾನುಭಾವುಲು ಅಂದರಿಕೀ ಮಾ ಅಭಿವಂದನಾಲು ಅಂತೀವಲ್ಲ, ಹಾಗೆ ಈ ಕೊನೆಯದಾಗಿ ಅಭಿವಂದನೆಯನ್ನು ಸಲ್ಲಿಸೋಣ. ಭಗವಂತ ಕೃಪಾಕಟಾಕ್ಷ ಎಲ್ರಿಗೂ ಆಗಲಿ. ಗುರು ಸ್ಮರಣೆನೂ ಮಾಡ್ಕೊಳ್ತಾ ನಾವೆಲ್ಲ ಕ್ಷೇಮವಾಗಿರೋಣ. ಭಗವಂತನ ಯಾವತ್ತೂ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ನಾನು ಹರಿಸ್ತಾ, ಲೋಕ ಸಮಸ್ತ ಸುಖಿನೋ ಭವಂತು. ಸನ್ಮಂಗಳಾನಿ ಭವಂತು.